ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವಂತಹ ರಸ್ತೆಯುದ್ದಕ್ಕೂ ಕೂಡ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಒಂದು ಕಡೆಯಲ್ಲಿ ಮೇಕ್ರಿ ಸರ್ಕಲ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಬಾವುಟಗಳನ್ನ ಹಾಕಿ ಪ್ರಧಾನಿ ಮೋದಿಯ ಸ್ವಾಗತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜುಗೊಳಿಸಲಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ಸಂಪೂರ್ಣವಾಗಿ ಕೇಸರಿಮಯ ಆಗಿರೋದನ್ನು ನೀವು ಗಮನಿಸಬಹುದು. ಬಿಜೆಪಿ ಧ್ವಜವನ್ನ ಅಲ್ಲಿ ಹಾರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಸಜ್ಜುಗೊಳಿಸಲಾಗಿದೆ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಮೊದಲಿಗೆ ಬೆಳಿಗ್ಗೆ 7:30ಕ್ಕೆ ದೆಹಲಿಯಿಂದ ಹೊರಳಿರುವಂತಹ ಪ್ರಧಾನಿ ಮೋದಿ 10 ಗಂಟೆ ಹೊತ್ತಿಗೆ HAL ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಮಿಲಿಟರಿ ಬೇಸ್ಗೆ ಬರ್ತಾರೆ. ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಸ್ವಾಗತ ಮಾಡೋದಕ್ಕೆ ಅಲ್ಲಲ್ಲಿ ಸುಮಾರು 3-4 ಕಡೆ ಹಲವು ಬಿಜೆಪಿ ನಾಯಕರನ್ನ ನಿಯೋಜನೆ ಮಾಡಿರುವಂತದ್ದು. ಮೊದಲಿಗೆ ಮೇಕ್ರಿ ಸರ್ಕಲ್ ಬಳಿ ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದನ್ನ ಕೂಡ ನಾವೀಗ ನೋಡಬಹುದು. ಇಲ್ಲಿ ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿರುತ್ತೆ. ಒಂದಷ್ಟು ಜನ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು ಕೂಡ ಈ ಭಾಗದಲ್ಲಿ ಇದ್ದು ಮೋದಿ ಅವರನ್ನ ಸ್ವಾಗತ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮೇಕ್ರಿ ಸರ್ಕಲ್ನ ಎಲ್ಲಾ ಬದಿಯಲ್ಲೂ ಕೂಡ ಬಿಜೆಪಿಯ ಬಾವುಟಗಳನ್ನ ಹಾಕಿರುವಂತದ್ದು, ಎರಡೂ ಬದಿಯಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರುವಂತದನ್ನ ಕೂಡ ನೋಡಬಹುದು. ಅಲ್ಲೆಲ್ಲ ಸಾಕಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು ನಿಂತು ಮೋದಿ ಅವರಿಗೆ ಸ್ವಾಗತ ಕೋರುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇದೇ ದಾರಿಯಲ್ಲಿ ಮೋದಿ ಅವರು ಮುಂದೆ ಸಾಗ್ತಾರೆ. ಇಲ್ಲಿಂದ ನೇರವಾಗಿ ಮೇಕ್ರಿ ಸರ್ಕಲ್ ನಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲಿ ವಂದೇ ಭಾರತ್ ರೈಲು ಉದ್ಘಾಟನೆ ಮಾಡುವಂತ ಕಾರ್ಯವನ್ನ ಕೂಡ ಮೋದಿ ಅವರು ಮಾಡಲಿದ್ದಾರೆ. ವಂದೇ ಭಾರತ್ ರೈಲು ಉದ್ಘಾಟನೆ ಆದ ಬಳಿಕ ಅಲ್ಲಿಂದ ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಜಯನಗರದ ಕಡೆ ಹೋಗ್ತಾರೆ. ಯೆಲ್ಲೋ ಮಾರ್ಗದ ಮೆಟ್ರೋ ಟ್ರೈನ್ ನ ಉದ್ಘಾಟನೆಯನ್ನು ಕೂಡ ಮೋದಿ ಅವರು ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನ 4-5 ಕಡೆ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಬಿಜೆಪಿಯ ಹಲವು ನಾಯಕರು ಮತ್ತೆ ಕಾರ್ಯಕರ್ತರು ಸ್ವಾಗತ ಕೋರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದನ್ನ ನಾವು ಇಲ್ಲಿ ನೋಡಬಹುದು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸೋಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.